ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿರೋ ಕರ್ಮದಿಂದ ಆ ದೇವೇ ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ನು ಮನುಷ್ಯ ಯಾವ ಲೆಕ್ಕ? ಜೈಲಿಗೆ ಹೋಗಿ ನಿಮ್ ಕರ್ಮನ ಕಳ್ಕೊಂಡ್ ಬನ್ನಿ. ಜೊತೆ ಅಂತ ಬೀಗ್ಬೇಡ ಕಾವೇರಿ. ನಾನ್ ಬೀಗ್ತಾ ಇಲ್ಲ. ನಾನೊಂಥರ ಕರ್ಮಫಲದಾತ ಶನಿ ದೇವರಿದ್ದ ಹಾಗೆ. ಅವ್ರನ್ನ ಫಾಲೋ ಮಾಡೋಳು. ಒನ್ಸ್ ತಪ್ಪು ಮಾಡಿದ್ರೆ ಅದ್ಯಾರೇ ಆಗಿರ್ಲಿ, ತಂದೆ ತಾಯಿ ಸಂಬಂಧಿ ಯಾರೇ ಆಗಿದ್ರು ಅವ್ರ ತಪ್ಪಿಗೆ ಶಿಕ್ಷೆನ ಕೊಡಿಸ್ತೀನಿ. ನಿಮ್ ವಿಚಾರದಲ್ಲೂ ನಾನು ಅದನ್ನೇ ಮಾಡಿದ್ದೀನಿ. ಈಗ ನೀವು ಶಿಕ್ಷೆನ ಅನುಭವಿಸದೆ ಬೇರೆ ದಾರಿನೇ ಇಲ್ಲ. ಪೂರ್ತಿ ಶಿಕ್ಷೆನ ಅನುಭವಿಸಿ ಬಂದ್ರೆ ಒಳ್ಳೇದು. ಇನ್ ಕೇಸ್ ಶಿಕ್ಷೆನ ಅನುಭವಿಸದೆ ಏನಾದ್ರೂ ಕುತಂತ್ರ ಮಾಡಿ ಆಚೆ ಬಂದ್ರೆ ಮತ್ತೇನಾದ್ರೂ ಗೇಮ್ ಮಾಡಿ ಡಬಲ್ ಕಾಟ ಕೊಡ್ತೀನಿ. ಮೈಂಡ್ ಇಟ್. ಸರ್ ಬನ್ನಿ ಸರ್, ಟೈಮ್ ಆಯ್ತು. ಏನ್ ಕಾತಿ, ಕೋಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಗೆಲ್ ನಂದೇ ಅಂತ ಕಾನ್ಫಿಡೆನ್ಸ್ ಅಂದಿದ್ರಿ. ಆ ಕಾನ್ಫಿಡೆನ್ಸ್ ಇವಾಗ ಎಲ್ಲಿ ಹೋಯ್ತು? ನಿಮ್ ಎಲ್ಲ ಆಟಗಳನ್ನ ಸಹಿಸ್ಕೊಂಡು ನಾನು ಸುಮ್ಮನೆ ಕೂತಿದ್ದೆ. ಯಾಕೆ ಗೊತ್ತಾ? ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ನೋ ಅದೇ ರಾಮ್ ಸರ್ರು ನಿಮ್ ಪರ ಸ್ಟೇಟ್ಮೆಂಟ್ ಕೊಟ್ಟಾಗ ನನಗೇನ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಾನ್ ಅನ್ಕೊಂಡ್ ಬಂದಿದ್ದ ಪ್ಲಾನ್ನ ಮೂವ್ ಮಾಡ್ಬೇಕೋ ಮಾಡ್ಬಾರ್ದು ಅನ್ನೋ ಗೊಂದಲದಲ್ಲೇ ಇದ್ದೆ. ಧರ್ಮದ ಪಾಠ ಮಾಡ್ದವ್ರೆ ಅಧರ್ಮದ ಪರ ನಿಂತಾಗ ನಾನ್ ಯಾವ ಕಾರಣಕ್ಕೆ ಹೋರಾಟ ಮಾಡ್ಲಿ ಅಂತ ನನ್ ಮನ್ಸು ಒಡೆದೋಗಿತ್ತು. ಆದ್ರೆ ಅದೇ ಸಮಯದಲ್ಲಿ ನೀವು ಮಾಡಿದ್ದು ಒಂದು ತಪ್ಪು ಮತ್ತೆ ನನ್ನನ್ನ ಎದ್ ನಿಲ್ಲೋ ಹಾಗೆ ಮಾಡ್ತು. ಅದೇನು ಅಂತ ಗೊತ್ತಾ? ನಿಮ್ ತಂದೆಗೆ ವಿಷ ಕೊಟ್ಟು ಕೊಲ್ಲೋದಿಕ್ ಪ್ರಯತ್ನ ಪಟ್ಟ ಆ ಪ್ರಬಲನ್ ಹೆಂಡತಿಯಾಗಿ ಅವ್ರ ಪರ ಲಾಯರ್ ಆಗಿ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರು ಅವ್ರ ಪರ ನಿಂತು ಅವ್ರನ್ನ ಬಿಡಿಸೋ ಪ್ರಯತ್ನ ಪಟ್ಟಿದ್ದನ್ನ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಯಾಕಂದ್ರೆ ಅದು ಹೆಂಡತಿಯಾಗಿ ನಿಮ್ಮ ಕರ್ತವ್ಯ. ಆದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದ ಇನ್ಸ್ಪೆಕ್ಟರ್ನ ನೀವು ಸಸ್ಪೆಂಡ್ ಮಾಡ್ಸೋದಕ್ಕೆ ಹೋದ್ರಲ್ವಾ, ಅದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗ್ಲಿಲ್ಲ.